ಮೊನ್ನೆಯಷ್ಟೇ ಶಾಸಕರ ಗೋಳು ಕೇಳಿದ್ದ ರಾಜ್ಯ ಕಾಂಗ್ರೆಸ್ಸಿನ ಉಸ್ತುವಾರಿ ಈಗ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿದ್ದಾರೆ. ಎಂಎಲ್ಎಗಳ ಅಳಲನ್ನ ಕೇಳಲು ಬಂದಿದ್ದ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಆ ಒಂದು ಬೇಡಿಕೆಯಿಂದ ಶಾಸಕರು ಶಾಕ್ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸರಣಿ ಸಭೆ 2.0 ಕಿತ್ತೂರು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರ ಜೊತೆ ಮೀಟಿಂಗ್. ಶಾಸಕರು ಸಚಿವರ ಮಧ್ಯೆ ಕಂದಕ, ಸುರ್ಜೇವಾಲಾ ತೇಪೆ. ಸಣ್ಣ ಪುಟ್ಟ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಯಾಕೆ? ಮಿತಿಮೀರಿದ್ರೆ ಜೋಕೆ. ಅಸಮಾಧಾನಿತ ಶಾಸಕರಿಗೆ ಕ್ಲಾಸ್, ಇದೆ ಲಾಸ್ಟ್ ವಾರ್ನಿಂಗ್. ಕೈಪಾಳ್ಯದಲ್ಲಿ ಶುರುವಾಗಿರುವ ಸಚಿವರು ಮತ್ತು ಶಾಸಕರ ನಡುವಿನ ಕಿತ್ತಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರಿದೆ. ಶಾಸಕರ ಸಮಸ್ಯೆಗಳಿಗೆ ಸರಿಯಾದ ಸ್ಪಂದನೆ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಖುದ್ದು ಅಖಾಡಕ್ಕಿಳಿದಿದೆ. ಮೊದಲಷ್ಟೇ ಹಳೆ ಮೈಸೂರು ಭಾಗದ 42 ಜನ ಶಾಸಕರ ಸಭೆಯನ್ನ ಸುರ್ಜೇವಾಲಾ ನಡೆಸಿದ್ರು. ಇದೀಗ ಎರಡನೇ ಹಂತದಲ್ಲಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರ ಸಭೆ ನಡೆಸಿ ಅಸಮಾಧಾನ ತಣಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಂದು ಬೆಳಗ್ಗೆಯಿಂದಲೇ ಆರಂಭವಾದ ಸಭೆಯಲ್ಲಿ ಬೆಳಗಾವಿ, ಬೀದರ್, ಬಾಗಲಕೋಟೆ, ಬಳ್ಳಾರಿ, ವಿಜಯಪುರದ 24 ಶಾಸಕರ ಪೈಕಿ 20 ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆ ನಡೆಸಿದ್ರು. ಸಭೆ ಮುಗಿದ ಬಳಿಕ ಮಾತನಾಡಿದ ಲಕ್ಷ್ಮಣ್ ಸವದಿ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಪಕ್ಷ ಸಂಘಟನೆ ಕುರಿತು ಚರ್ಚೆ ಆಗಿದ್ದು ಮುಂದಿನ ಚುನಾವಣೆಗೆ ರೆಡಿಯಾಗಿ ಎಂದಿದ್ದಾರೆ ಎಂದರು. ಯಾವುದೇ ಚರ್ಚೆ ಇವತ್ತು ಪುನರ್ರಚನೆ ಆಗಲಿ ಬೇರೆ ಯಾವ ಸಂದರ್ಭವೂ ಕೂಡ ಇವತ್ತು ನಮ್ಮ ಮುಂದೆ ಬಂದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಮತ್ತು ಸಚಿವರು ಸ್ಪಂದನೆ ಮಾಡ್ತಕ್ಕಂಥ ವಿವರಣೆ, ಮುಂದಿನ ದಿನಮಾನದಲ್ಲಿ ಪಕ್ಷ ಸಂಘಟನೆ ಯಾವ ಥರದಿಂದ ಆಗಬೇಕು ಅಂತಕ್ಕಂಥದ್ದು ಮಾತ್ರ ಸೀಮಿತವಾಗಿ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದಾರೆ. ನಾವು ಯಾರ ಮ್ಯಾಗ ಅಲಿಗೇಷನು ಮಾಡಿಲ್ಲ, ಯಾರ ಮ್ಯಾಗ ದೂರು ಕೊಟ್ಟಿಲ್ಲ. ನನಗೆ ಎಲ್ಲ ಉಸ್ತುವಾರಿ ಸಚಿವರದ್ದು ನನ್ನ ಪರಿಚಯ, ಎಲ್ಲ ಉಸ್ತುವಾರಿ ಸಚಿವರ ಜೊತೆಗೆ ನಾನು ಕೆಲಸ ತಗೊಳ್ತಕ್ಕಂಥದ್ದು ನಾನು ಮಾಡ್ಕೊತ ಬಂದಿದ್ದೀನಿ. ನನಗೆ ಇಲ್ಲಿ ತನಕ ಯಾವುದೇ ಸಚಿವರಿಂದ ತೊಂದರೆ ಆಗಿಲ್ಲ. ಬೆಳಗಾವಿ ಜಿಲ್ಲೆಯ ಸಚಿವರ ನಡುವಿನ ಕೋಲ್ಡ್ ವಾರ್ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊರತೆ ಬಗ್ಗೆ ಶಾಸಕರು ದೂರು ನೀಡಿದ್ದಾರೆ. ಲಕ್ಷ್ಮಣ್ ಸವದಿ ಸಿಎಂ ಮತ್ತು ಡಿಸಿಎಂ ನಡುವಿನ ಪೈಪೋಟಿ ಹಾಗೂ ಸಚಿವರ ವರ್ತನೆ ಪಕ್ಷಕ್ಕೆ ಡ್ಯಾಮೇಜ್ ತರ್ತಿರುವುದನ್ನ ಸುರ್ಜೇವಾಲಾ ಗಮನಕ್ಕೆ ತಂದಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಸಿಬಿಐ ತನಿಖೆ ಆರಂಭವಾಗಿರೋ ಬಗ್ಗೆ ಸುರ್ಜೇವಾಲಾ ಚರ್ಚಿಸಿದ್ದಾರೆ. ಈ ವೇಳೆ ನಾಗೇಂದ್ರ ತನ್ನದೇನು ತಪ್ಪಿಲ್ಲ, ಅಧಿಕಾರಿಗಳ ತಪ್ಪಿನಿಂದಾಗಿ ನಾನು ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾಯಿತು ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಯಾವಾಗಲೂ ಆಕಾಂಕ್ಷಿ ಇದ್ದೀನಿ, ಈಗಂತಲ್ಲ 2018ರಲ್ಲೂ ಕೂಡ ಆಗಬೇಕಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ನನಗೆ ದೆಹಲಿಯ ವಿಶೇಷ ಪ್ರತಿನಿಧಿ ಮಾಡಿದ್ರು. ನಂತರ ಮುಖ್ಯ ಸಚೇತಕನಾಗಿ ನಾನು ವಿರೋಧ ಪಕ್ಷದಲ್ಲಿ ಸುಮಾರು 3 ವರ್ಷ ಕೆಲಸ ಮಾಡಿದ್ದೀನಿ. ಈಗಲೂ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಡ್ತಾರಂತ ಸಂಪೂರ್ಣವಾದ ಒಂದು ಭರವಸೆ ಇದೆ, ವಿಶ್ವಾಸ ಇದೆ. ಸುರ್ಜೇವಾಲಾ ಅವರೆಲ್ಲ ನಾವು ಮಾತಾಡಿದ್ದೀವಿ, ಈ ವಿಷಯ ಬಗ್ಗೆ ನಾವು ಮಾತಾಡಿಲ್ಲ, ಅವ್ರಿಗೂ ಕೂಡ ಗೊತ್ತಿದೆ. ಕ್ಷೇತ್ರದ ಅಭಿವೃದ್ಧಿ ವಿಚಾರದ ಜೊತೆಗೆ ಸಚಿವ ಸ್ಥಾನದ ಮೇಲೆ ಶಾಸಕರ ಕಣ್ಣಿಟ್ಟು ಸುರ್ಜೇವಾಲಾ ಮನಸೆಳೆಯೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಲಿ ಸಚಿವರ ಮೇಲೆ ಸಾಲು ಸಾಲು ಆರೋಪಗಳನ್ನ ಕೇಳಿ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ನಾವು ನಿಮ್ಮೊಂದಿಗೆ ಇದ್ದೇವೆ ಎನ್ನೋ ಸಂದೇಶವನ್ನ ಸುರ್ಜೇವಾಲಾ ನೀಡಿದ್ದಾರೆ. ಒಟ್ಟಿನಲ್ಲಿ ಬೆಳಗ್ಗೆ ಆರಂಭವಾದ ಸಭೆ 2 ದಿನಗಳ ಕಾಲ ಮುಂದುವರಿಯಲಿದ್ದು ಮತ್ತಷ್ಟು ಶಾಸಕರ ಅಸಮಾಧಾನ ಶಮನಗೊಳಿಸುವ ಕೆಲಸ ಸುರ್ಜೇವಾಲಾ ಮಾಡಲಿದ್ದಾರೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.